Very good morning, dear students. So in the last class, we had come to the beginning of the kinematic equations. ಅದನ್ನ ನಾವು ಡಿಸ್ಕಸ್ ಮಾಡಬೇಕಿತ್ತು. But some of the concepts I have left in the middle without discussing. So ಆ ಕಾನ್ಸೆಪ್ಟ್ಸ್ ನ ಮುಗಿಸ್ಬಿಟ್ಟು ನಾವು ಕೈನಮ್ಯಾಟಿಕ್ ಈಕ್ವೇಷನ್ಸ್ ಗೆ ಹೋಗೋಣ. ಕೆಲವು ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ಸ್ ನ ನಾನು ಮಧ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ. So let us see what is distance. I'm going to highlight in the highlighter. You can see here, dear students, what is distance anta. ನಾನು actually ನಿಮಗೆ displacement ಅಂದ್ರೆ ಏನು, distance ಅಂದ್ರೆ ಏನು ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಕ್ ಸ್ಟಾರ್ಟ್ ಮಾಡಿದ್ದೆ, ಬಟ್ ನಾನು ನಿಮಗೆ ಬೇಸಿಕ್ ಆಗಿ ಡೆಫಿನೇಷನ್ಸ್ ಹೇಳಿರ್ಲಿಲ್ಲ. ಇನ್ನೊಂದ್ಸರಿ ಹೇಳ್ತೀನಿ ಇವಾಗ ಹೊಸದಾಗಿ. ಡಿಸ್ಟೆನ್ಸ್ ಅಂದ್ರೆ ಏನು? ಚೇಂಜ್ ಇನ್ ಪೊಸಿಷನ್ ಆಫ್ ಆಬ್ಜೆಕ್ಟ್ ವಿತೌಟ್ ಕನ್ಸಿಡರಿಂಗ್ ದ ಡೈರೆಕ್ಷನ್. ನಾನು ಒಂದು ಕಡೆ ನಿಂತಿರ್ತೀನಿ, ಅಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ತೀನಿ, ನನ್ನ ಪೊಸಿಷನ್ ಚೇಂಜ್ ಆಗತ್ತೆ. ಆ ಪೊಸಿಷನ್ ಚೇಂಜ್ ಆದಾಗಿಂದ ನಾನು ಎಲ್ಲಿ ನಿಂತಿದ್ದೆ ಬಿಗಿನಿಂಗ್ ಅಲ್ಲಿ ಮತ್ತೆ ಇನ್ನೊಂದು ಪ್ಲೇಸಿಗೆ ನಾನು ಮೂವ್ ಆಗ್ತೀನಿ. ಸೊ ಆ ಚೇಂಜಸ್ ಆಗುತ್ತೆ, ಅದನ್ನ ಏನಂತ ಹೇಳ್ತೀವಿ? ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಚೇಂಜ್ ಇನ್ ಪೊಸಿಷನ್, ನಾನು ಒಂದು ಕಡೆ ನಿಂತಿದ್ದೆ, ಅಲ್ಲಿಂದ ಇನ್ನೊಂದು ಕಡೆಗೆ ಮೂವ್ ಆಗಿದ್ದೀನಿ. ಸೊ ದಟ್ ಈಸ್ ಕನ್ಸಿಡರ್ಡ್ ಆಸ್ ದ ಚೇಂಜ್ ಇನ್ ಪೊಸಿಷನ್. ಸೊ ಚೇಂಜ್ ಇನ್ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ವಿತೌಟ್ ಕನ್ಸಿಡರಿಂಗ್ ದ ಡೈರೆಕ್ಷನ್. ಎಲ್ಲಿಂದ ಎಲ್ಲಿಗೆ ಮೂವ್ ಆಗಿದ್ದೀನಿ ಅಂತ ಬರೀ ಡಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ತೀವಿ, ಬಿಟ್ರೆ ಯಾವ ಡೈರೆಕ್ಷನ್ ಇಂದ ಬಂದಿದ್ದೀನಿ ಅಂತ ಹೇಳ್ಬಿಡ್ಬೋದು, ಹೇಳಕ್ ಅದನ್ನ ಕನ್ಸಿಡರ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತ ಹೇಳ್ತೀನಿ. ನಾನೀಗ ಕಿಚನ್ ಇಂದ ಹಾಲಿಗೆ ಬರ್ತೀನಿ ಅಂತ ಅನ್ಕೊಳ್ಳಿ. ನಮ್ಮ ಮನೆಯಲ್ಲಿ ಕಿಚನ್ ಇಂದ ಹಾಲಿಗೆ ಬರ್ತೀನಿ. ಕಿಚನ್ ಇಂದ ಹಾಲಿಗೆ ಬರಕ್ಕೆ ಬೆಡ್ರೂಮ್ ಇಂದನೂ ಡೋರ್ ಇರ್ಬೋದು, ಅಥವಾ ಈ ಕಡೆ ಡೈನಿಂಗ್ ರೂಮ್ ಇಂದನೂ ಡೋರ್ ಇರ್ಬೋದು. ಬಟ್ ನಾನು ಎಲ್ಲಿಂದ ಬರ್ತೀನಿ ಅಂತ ಮುಖ್ಯ ಆಗಲ್ಲ, ಎಲ್ಲಿಂದ ಎಲ್ಲಿ ತನಕ ಬಂದೆ ಅಂತ ಡಿಸ್ಟೆನ್ಸ್ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಡೈರೆಕ್ಷನ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಸೊ ಅದನ್ನ ಏನಂತ ಹೇಳ್ತೀವಿ? ಡಿಸ್ಟೆನ್ಸ್ ಅಂತ ಹೇಳ್ತೀವಿ ಮಕ್ಕಳೇ. So it is scalar quantity. Distance is a scalar quantity. It has only magnitude but no direction. So its SI unit is meter. Distance ನ ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ? ಮೀಟರ್ ಅಲ್ಲಿ ಮೆಷರ್ ಮಾಡ್ತೀವಿ. ನಾನು ಕೊಟ್ಟಿರೋ ಎಕ್ಸಾಂಪಲ್ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ. ನಾನು ಕಿಚನ್ ಇಂದ ಹಾಲಿಗೆ ಬರ್ತೀನಿ, ಬೆಡ್ರೂಮ್ ಒಳಗಡೆಯಿಂದ ಡೋರ್ ಇಂದ ಬರ್ತೀನಾ ಅಥವಾ ಡೈನಿಂಗ್ ಹಾಲ್ ಅಲ್ಲಿ ಇರೋ ಡೋರ್ ಇಂದ ಬರ್ತೀನಾ ಅಂತ ಇಂಪಾರ್ಟೆಂಟ್ ಆಗಲ್ಲ. ಎಲ್ಲಿಂದ ಎಲ್ಲಿಗೆ ಬಂದೆ ಅಂತ ಮಾತ್ರ ಡಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ತೀವಿ, ವಿತೌಟ್ ಕನ್ಸಿಡರಿಂಗ್ ದ ಡೈರೆಕ್ಷನ್. ಸೊ ಚೇಂಜ್ ಇನ್ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ವಿತೌಟ್ ಕನ್ಸಿಡರಿಂಗ್ ದ ಡೈರೆಕ್ಷನ್ ಇಟ್ ಸೆಲ್ಫ್ ಇಸ್ ನೋನ್ ಆಸ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ಮಕ್ಕಳೇ. ಸೊ ಇದು ಸ್ಕೇಲಾರ್ ಕ್ವಾಂಟಿಟಿ. ಇದ್ರ ಯೂನಿಟ್ ನ ಮೀಟರ್ ಅಲ್ಲಿ ಮೆಷರ್ ಮಾಡ್ತೀವಿ ಡಿಸ್ಟೆನ್ಸ್ ನ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಪಾತ್ ಲೆಂತ್ ಅಂತ ಬರುತ್ತೆ. ಪಾತ್ ಲೆಂತ್ ಅಂದ್ರೆ ಏನು? ಡಿಸ್ಟೆನ್ಸ್ ಮೂವ್ಡ್ ಬೈ ದ ಆಬ್ಜೆಕ್ಟ್, ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿರುತ್ತೆ ಅಂತ ಹೇಳ್ತೀವಲ್ಲ. ಎರಡು ಪಾಯಿಂಟ್ ನಾವು ಜಾಯಿನ್ ಮಾಡ್ತೀವಿ, ಎಲ್ಲಿಂದ ಎಲ್ಲಿ ತನಕ ನಾನು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಿದೆ, ಎರಡು ಪಾಯಿಂಟ್ ನ ಇಟ್ಕೊಂಡು ನಾನು ಇಲ್ಲಿ ನಿಂತಿದ್ದೆ, ಅಲ್ಲಿ ತನಕ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಎರಡು ಪಾಯಿಂಟ್ ನ ಕನೆಕ್ಟ್ ಮಾಡ್ತೀವಲ್ಲ, ಅದನ್ನ ಪಾತ್ ಲೆಂತ್ ಅಂತ ಹೇಳ್ತಾರೆ. ಸೊ ಡಿಸ್ಟೆನ್ಸ್ ಮೂವ್ಡ್ ಬೈ ದ ಆಬ್ಜೆಕ್ಟ್ ಇಸ್ ಕಾಲ್ಡ್ ಪಾತ್ ಲೆಂತ್. ಇಲ್ಲಿ PPT ಅಲ್ಲಿ ನಾನು ಹಾಕ್ತಿರೋದು ನಿಮಗೆ ಡಿಸ್ಪ್ಲೇ ಆಗ್ದಲೇ ಇರ್ಬೋದು. ಇಲ್ಲಿ ಏನಂತ ಅಂದ್ರೆ -x ಅಂತ ತಗೋತೀವಿ ಡಿಸ್ಟೆನ್ಸ್ ನ. ಇಲ್ಲಿ ಪಾತ್ ಲೆಂತ್ ನ ಈ ಕಡೆ ಪಾಸಿಟಿವ್ ಡೈರೆಕ್ಷನ್ ಮತ್ತೆ ಈ ಕಡೆ ನೆಗೆಟಿವ್ ಡೈರೆಕ್ಷನ್ ಅಂತ ತೋರಿಸ್ತಾ ಇದೀವಿ ಅಷ್ಟೇನೆ. ಇಲ್ಲಿ ನಾನು ಇಲ್ಲಿ ಪಾಯಿಂಟ್ P ಹತ್ರ ಇದ್ದೀನಿ ಅಂದ್ರೆ ಇಲ್ಲಿ 0 ಇಂದ ನಾನು 3 ಅನ್ನೋ 3 ಪಾಯಿಂಟ್ ತನಕ ರೀಚ್ ಆಗಿದ್ದೀನಿ ಅಂತ ಅರ್ಥ. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಪಾಯಿಂಟ್ P ಅಂದ್ರೆ ನಾನು ಎಲ್ಲಿ ತನಕ ರೀಚ್ ಆಗಿದ್ದೀನಿ ಅಂತ ಅರ್ಥ. ಈ ಕಡೆ ಐದರ್ ಈ ಕಡೆಯಿಂದ ವಾಕ್ ಮಾಡ್ಕೊಂಡು ಬಂದಿದ್ದೀನಿ. ಇದು -1 -2 -3 -4 -5 -6 ಅಂತ ಇದೆ. ಈ ಕಡೆ 1 2 3 4 5 6 ಇದೆ. ಸೊ ಇಲ್ಲಿ ಪಾಯಿಂಟ್ P ಅಂತ ಅಂದ್ರೆ ನನಗೆ ಪಾತ್ ಲೆಂತ್, ಎಲ್ಲಿಂದ ಎಲ್ಲಿ ತನಕ ಮೂವ್ ಆಗಿದ್ದೀನಿ ಅಂತ ಫಾರ್ ಎಕ್ಸಾಂಪಲ್ ಗೆ ತೋರಿಸಿರೋದು. ಇದು ಕೂಡ ಮೀಟರ್, ಇದು ಕೂಡ ಮೀಟರ್ ಅಲ್ಲೇ ಮೆಷರ್ ಮಾಡ್ತೀವಿ ನಾವು. ಸೊ ಇದು ಇಟ್ ಈಸ್ ಆಲ್ಸೋ ಸ್ಕೇಲಾರ್. ಇಲ್ಲಿ ನಾವು ಡೈರೆಕ್ಷನ್ ನೋಡಲ್ಲ, ಈ ಕಡೆಯಿಂದ ಬಂದಿದ್ದೀನಾ ಆ ಕಡೆಯಿಂದ ಬಂದಿದ್ದೀನಾ ಹೇಗೆ ಅಂತ ಹೇಳ್ಬಿಟ್ಟು. ಇಟ್ ಈಸ್ ಸ್ಕೇಲಾರ್. SI ಯೂನಿಟ್ ಇಸ್ ಮೀಟರ್. ಇದ್ರದ್ದು ಕೂಡ ಮೀಟರ್ ಅಲ್ಲಿ ಮೆಷರ್ ಮಾಡ್ತೀವಿ. ಸೊ ನಾವೀಗ ಇಲ್ಲಿ ಕನ್ಸಿಡರ್ ಮಾಡಿರೋದು ಡಯಾಗ್ರಾಮ್ ತಗೊಂಡಿರೋದನ್ನ ನಾನು ಹೇಳ್ತೀನಿ ನಿಮಗೆ. ಕನ್ಸಿಡರ್ ಎನ್ ಆಬ್ಜೆಕ್ಟ್ ಮೂವಿಂಗ್ ಅಲಾಂಗ್ ದ ಸ್ಟ್ರೇಟ್ ಲೈನ್. ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ ಒಂದು ಸ್ಟ್ರೇಟ್ ಲೈನ್ ಅಲ್ಲಿ ಅಂತ ನೀವು ಅನ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಆರಿಜಿನ್ O. ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆರಿಜಿನ್. ಕನ್ಸಿಡರ್ ಆಬ್ಜೆಕ್ಟ್ ಮೂವಿಂಗ್ ದ ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದು? ಅದ್ರದ್ದು O ಅಂತ ನಾನು ಹೈಲೈಟ್ ಮಾಡ್ತಿದ್ದೀನಲ್ಲ ಅದು. ಸೊ ಇಲ್ಲಿ ಪೊಸಿಷನ್ ಟು ದಿ ರೈಟ್ ಸೈಡ್ ಆಫ್ ದಿ ಆಬ್ಜೆಕ್ಟ್ ನ ನಾವು ಪಾಸಿಟಿವ್ ಆಗಿ ತಗೊಂಡಿದ್ದೀನಿ. 1 2 3 4 5 6 ತಗೊಂಡಿದ್ದೀನಿ ಅಲ್ವಾ. ಪೊಸಿಷನ್ ಟು ದಿ ರೈಟ್ ಆಫ್ ದಿ ಆಬ್ಜೆಕ್ಟ್ ಇಸ್ ಟೇಕನ್ ಆಸ್ ಪಾಸಿಟಿವ್ ಅಂಡ್ ಪೊಸಿಷನ್ ಟು ದಿ ಅಂದ್ರೆ O ಇಂದ ರೈಟ್ ಅಲ್ಲಿರೋ ಪಾರ್ಟ್ ನ ನಾನು ಪಾಸಿಟಿವ್ ತಗೊಂಡಿದ್ದೀನಿ, ಲೆಫ್ಟ್ ಸೈಡ್ ಅಲ್ಲಿರೋ ಪಾರ್ಟ್ ನ ನೆಗೆಟಿವ್ ಆಗಿ ತಗೊಂಡಿದ್ದೀನಿ ಅಂತ ನಾವು ಹೇಳ್ತಾ ಇದ್ದೀವಿ. ಡಯಾಗ್ರಾಮ್ ಅಲ್ಲಿ ಏನೇನ್ ತಗೊಂಡಿದೀವಿ ನಾವು? ಅಲ್ಲಿ O ಅನ್ನೋ ಪಾಯಿಂಟ್ ಸ್ಟಾರ್ಟಿಂಗ್ ಪಾಯಿಂಟ್, ಆ O ಪಾಯಿಂಟ್ ನಮಗೆ ಸೆಂಟರ್ ರೆಫರೆನ್ಸ್ ಪಾಯಿಂಟ್. ಆ ಕಡೆಯಿಂದ ರೈಟ್ ಸೈಡ್ ಅಲ್ಲಿರೋ ವ್ಯಾಲ್ಯೂಸ್ ನೆಲ್ಲ ಪಾಸಿಟಿವ್ ಆಗಿ ತಗೊಂಡಿದೀವಿ, ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿರೋ ವ್ಯಾಲ್ಯೂಸ್ ನೆಲ್ಲ ನೆಗೆಟಿವ್ ಆಗಿ ತಗೊಂಡಿದೀವಿ ಅಂತ ಹೇಳ್ತಾ ಇದೀವಿ. ಸೊ ಆತರ ಡಿಸ್ಟೆನ್ಸ್ ನಮಗೆ
ಹೆಂಗೆ ಎಲ್ಲಿಂದ ಟ್ರಾವೆಲ್ ಮಾಡಿದೀವಿ ಅಂತ ಬೇಡ, ಓನ್ಲಿ ಡೈರೆಕ್ಷನ್ಸ್ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಕ್ ಹೊರಟಿದ್ದಾರೆ ಮಕ್ಕಳೇ ಅಷ್ಟೇ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರುತ್ತೆ. ಇಲ್ಲಿ ಕೂಡ ಚೇಂಜ್ ಇನ್ ಪೊಸಿಷನ್ ಬರುತ್ತೆ ಅಂತ ನೀವು ನೋಡ್ಬೋದು ಇಲ್ಲಿ ನೀವು. ಹಾಗಿದ್ರೆ ಮ್ಯಾಮ್ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ, ನಮಗೆ ಕನ್ಫ್ಯೂಸ್ ಆಗುತ್ತಲ್ಲ ಅಂತ ನೀವು ಹೇಳೋದಾದ್ರೆ, ಇಲ್ಲಿ ಕೂಡ ಓದೋಣ ಫಸ್ಟ್. ಚೇಂಜ್ ಇನ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ಇನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಡಿಸ್ಟೆನ್ಸ್ ಅಲ್ಲೂ ಕೂಡ ಚೇಂಜ್ ಇನ್ ಪೊಸಿಷನ್ ಆಗ್ತಿರೋದು, ಬಟ್ ಡೈರೆಕ್ಷನ್ ಕನ್ಸಿಡರ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಮಕ್ಕಳೇ, ನಾನು ಮಂಗಳೂರಿಂದ ಚಿಕ್ಕಮಂಗ್ಳೂರಿಗೆ ಬರ್ತೀನಿ, ಮಂಗಳೂರಿಂದ ಅಥವಾ BC ರೋಡಿಂದ ಚಿಕ್ಕಮಂಗ್ಳೂರಿಗೆ ಬರ್ತೀನಿ ಅಂತ ಅನ್ಕೊಳ್ಳಿ. BC ರೋಡಿಂದ ಚಿಕ್ಕಮಂಗ್ಳೂರು ಬರಕ್ಕೆ ಶಿರಾಡಿ ಘಾಟಿಂದನಾದ್ರೂ ಬರ್ಬೋದು, ಚಾರ್ಮಡಿ ಘಾಟಿಂದ ಆದ್ರೂ ಬರ್ಬೋದು. ನಾನು ಡಿಸ್ಟೆನ್ಸ್ ಆಗಿದ್ರೆ ಎಷ್ಟು ಕವರ್ ಆಗಿದೆ ಅಂತ ನೋಡ್ತೀನಿ. ನಾನು ಚಾರ್ಮಡಿ ಘಾಟಿಂದ ಬಂದು ಶಿರಾಡಿ ಘಾಟಿಂದ ಬಂದು ಅಂತ ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಅಂದಾಗ ನಂದು ಚೇಂಜ್ ಇನ್ ಪೊಸಿಷನ್ ಆಗಿದೆ ಕರೆಕ್ಟ್, ನಾನು BC ರೋಡಿಂದ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ ಕರೆಕ್ಟ್, ಬಟ್ ಯಾವ ರೂಟಿಂದ ಬಂದಿದ್ದೀನಿ ಅಂತ ಡೈರೆಕ್ಷನ್ ಅನ್ನ ಕನ್ಸಿಡರ್ ಮಾಡ್ಕೋತೀವಿ. ಅರ್ಥ ಆಗ್ತಿದ್ಯಾ? ಸೊ ನಾನು ಎಲ್ಲಿಂದ ಬಂದೆ, ಡಿಸ್ಟೆನ್ಸ್ ಅಲ್ಲಿ ನಾನು ಸೀದಾ BC ರೋಡಿಂದ ಚಿಕ್ಕಮಂಗ್ಳೂರಿಗೆ ಬಂದೆ, ಬಟ್ ಯಾವ ಕಡೆಯಿಂದ ಬಂದೆ ಅಂತ ತಲೆ ಕೆಡ್ಸ್ಕೊಳ್ಳಲ್ಲ. ಬಂದು ರೀಚ್ ಆಗಿದ್ದೀನಿ, ಸೊ ಫೈನಲ್ ಪಾಯಿಂಟ್ ಅಂಡ್ ಇನಿಷಿಯಲ್ ಪಾಯಿಂಟ್ ನಾನು ನೋಡ್ಕೋತೀನಿ. ಬಟ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಹೌದು ನಾನು ಚಿಕ್ಕಮಂಗ್ಳೂರಿಗೆ ಬಂದೆ ಕರೆಕ್ಟ್, ಯಾವ ರೂಟಿಂದ ಬಂದಿದ್ದೀನಿ ಅಂತ ಡೈರೆಕ್ಷನ್ ನ ಕನ್ಸಿಡರ್ ಮಾಡ್ಕೋತೀವಿ. ಅದೇ ಡಿಫ್ರೆನ್ಸ್ ಇರೋದು ಇಲ್ಲಿ ಡಿಸ್ಟೆನ್ಸ್ ಗೆ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಗೆ. ಸೊ ಡಿಸ್ಪ್ಲೇಸ್ಮೆಂಟ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಹೇಳೋದ್ರಿಂದ ಅದು ಯಾವ ಕ್ವಾಂಟಿಟಿ ಆಗುತ್ತೆ ಮಕ್ಕಳೇ? ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಸ್ಕೇಲಾರ್ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇದೆ ಬಟ್ ಡೈರೆಕ್ಷನ್ ಇಲ್ಲ. ವೆಕ್ಟರ್ ಅಂದ್ರೆ ವ್ಯಾಲ್ಯೂ ಕೂಡ ಇದೆ, ಅದು ಡೈರೆಕ್ಷನ್ ಕೂಡ ಹೇಳುತ್ತೆ. ಇಲ್ಲಿ ಡೈರೆಕ್ಷನ್ ಹೇಳುತ್ತೆ, ವ್ಯಾಲ್ಯೂ ಕೂಡ ಇದೆ. ಸೊ ಅದಕ್ಕೆ ಎರಡು ಕೂಡ ಇರೋದ್ರಿಂದ ಅದನ್ನ ಏನಂತ ಕರಿತೀವಿ? ವೆಕ್ಟರ್ ಅಂತ ಕರಿತೀವಿ. ಇಫ್ x1 and x2 be the position of the object at the time t1, ಅಂದ್ರೆ x1 ಮತ್ತೆ x2 ನ ಎರಡು ಪೊಸಿಷನ್ ಅಂತ ಅನ್ಕೋತಾ ಇದೀವಿ. ಟೈಮ್ t1 ನಲ್ಲಿ ಆಬ್ಜೆಕ್ಟ್ x1 ಹತ್ರ ಇತ್ತು, ಟೈಮ್ t2 ಹತ್ರ ಪೊಸಿಷನ್ ಏನಾಗಿತ್ತು? ಟೈಮ್ t1 ಇರ್ಬೇಕಾದ್ರೆ ಆಬ್ಜೆಕ್ಟ್ ಪೊಸಿಷನ್ x1, ಟೈಮ್ t2 ಇರ್ಬೇಕಾದ್ರೆ ಆಬ್ಜೆಕ್ಟ್ ಪೊಸಿಷನ್ x2. ಹಾಗಿದ್ರೆ ಡಿಸ್ಪ್ಲೇಸ್ಮೆಂಟ್ ಆಗಿರೋದನ್ನ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಇಲ್ಲಿ ಡೆಲ್ಟಾ ಅಂತಂದ್ರೆ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್, ಎಕ್ಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ನಂಗೆ ಹೆಂಗ್ ಸಿಗುತ್ತೆ? ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ, ಎಲ್ಲಿಗೆ ಎಂಡ್ ಮಾಡಿದೀನಿ, ಅದೆರಡನ್ನು ಮೈನಸ್ ಮಾಡಿದ್ರೆ ನಂಗೆ ಏನ್ ಸಿಗುತ್ತೆ? ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ ಮಕ್ಕಳೇ. ಇಲ್ಲಿ ಟೈಮ್ t1 ಅಲ್ಲಿ x1 is the position, time t2 ಹತ್ರ x2 is the position. ಸೊ ನಂಗೆ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಹೇಗೆ ಸಿಗುತ್ತೆ ಅಂದ್ರೆ ಎರಡನ್ನೂ ಕೂಡ ಮೈನಸ್ ಮಾಡಿದಾಗ ಸಿಗುತ್ತೆ. ಇಫ್ x2 is greater than x1, ಅಕಸ್ಮಾತ್ ಫೈನಲ್ ಪಾಯಿಂಟ್ ಇದೆಯಲ್ಲ, ಫೈನಲ್ ಪಾಯಿಂಟ್ ಏನಿದೆ ಇಲ್ಲಿ ತನಕ ರೀಚ್ ಆಗಿರ್ತೀನಲ್ಲ, ಸೊ ಅದು ಏನಾದ್ರೂ ಗ್ರೇಟರ್ ಆಗ್ಬಿಟ್ರೆ x1 ಗಿಂತನೂ ದೊಡ್ಡ ಆದ್ರೆ ಡೆಲ್ಟಾ ಎಕ್ಸ್ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಅದೇ x2 ಲೆಸ್ ದನ್ x1 ಆಗ್ಬಿಟ್ರೆ, x1 ಗಿಂತನೂ x2 ಲೆಸ್ ಆಗ್ಬಿಟ್ರೆ ಡೆಲ್ಟಾ ಎಕ್ಸ್ ನೆಗೆಟಿವ್ ಆಗುತ್ತೆ. x2 ಡೆಲ್ಟಾ x1 ಗಿಂತ ದೊಡ್ಡದಾದ್ರೆ ಪಾಸಿಟಿವ್ ಆಗುತ್ತೆ. x2 x1 ಗಿಂತ ಕಡಿಮೆ ಆದ್ರೆ ನೆಗೆಟಿವ್ ಆಗುತ್ತೆ ಡೆಲ್ಟಾ ಎಕ್ಸ್. ಡೆಲ್ಟಾ ಅಂದ್ರೆ ಚೇಂಜ್ ಅಂತ ಮಕ್ಕಳೇ ಇಲ್ಲಿ. ಸೊ x2 ಎರಡು ಈಕ್ವಲ್ ಟು x1 ಆಗ್ಬಿಟ್ರೆ x2 is equals to x1 ಆಗ್ಬಿಡುತ್ತೆ ಅಂದ್ರೆ ಅರ್ಥ ಏನು? ಅಲ್ಲಿ ಎರಡು ಕೂಡ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ ಅಂತ ಅರ್ಥ. ಅವಾಗ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ 0. x2 ಈಕ್ವಲ್ ಟು x1 ಆಗುತ್ತೆ ಅಂದ್ರೆ ಅರ್ಥ ಏನೋದ್ರದ್ದು? ಅಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ ಆಗಿಲ್ಲ ಅಂತ ಅರ್ಥ. ಅವಾಗ ಆಬ್ವಿಯಸ್ಲಿ ಏನಾಗುತ್ತೆ? ಡಿಸ್ಪ್ಲೇಸ್ಮೆಂಟ್ 0. ಸೊ ನೆಕ್ಸ್ಟ್ ಎಲಿಮೆಂಟರಿ ಕಾನ್ಸೆಪ್ಟ್ಸ್ ಆಫ್ ಡಿಫರೆನ್ಶಿಯೇಷನ್ ಅಂಡ್ ಇಂಟಿಗ್ರೇಷನ್. ಸೊ ಇಲ್ಲಿ ಡಿಫರೆನ್ಸಿಯೇಷನ್ ಮತ್ತೆ ಇಂಟಿಗ್ರೇಷನ್ ನಿಮ್ಮ ಮ್ಯಾಥಮೆಟಿಕ್ಸ್ ಪಾರ್ಟ್ ಅಲ್ಲಿ ಬರುತ್ತೆ. ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ. ಇಲ್ಲಿ ನಾನು ಹೇಳ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ, ಬಿಕಾಸ್ ನನಗೆ ಅದ್ರದಷ್ಟು ನೆಸೆಸಿಟಿ ಇಲ್ಲ. ನಾವು ಡಿರೈವೇಷನ್ ಗೆ ಎಷ್ಟು ಬೇಕೋ ಆ ಡಿಫರೆನ್ಸಿಯೇಷನ್ ನ ಯೂಸ್ ಮಾಡ್ತೀವಿ. ಮತ್ತೆ ನಾನು ನಿಮ್ಗೆ ಎಷ್ಟು ಬೇಸಿಕ್ ಥಿಂಗ್ಸ್ ಬೇಕೋ ಅಷ್ಟನ್ನೇ ಹೇಳ್ಕೊಂಡು ಮಾತ್ರ ಹೊರಟೋಗ್ತೀನಿ. ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರು ನಿಮಗೆ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಹೇಳ್ಕೊಡ್ತಾರೆ. ಬಿಕಾಸ್ ಡಿಫರೆನ್ಸಿಯೇಷನ್ ನಿಮಗೆ ಫಸ್ಟ್ ಇಯರ್ ಅಲ್ಲಿ ಬರುತ್ತೆ, ಇಂಟಿಗ್ರೇಷನ್ ನಿಮಗೆ ಸೆಕೆಂಡ್ PUC ಅಲ್ಲಿ ಬರುತ್ತೆ ಮಕ್ಕಳೇ. ನೀವು ಜಸ್ಟ್ ಫಾರ್ಮುಲಾ ಮಾತ್ರ ನೆನ್ಪಿಟ್ಕೊಳ್ಳಿ. ಹೇಗೆ 10th ಅಲ್ಲಿ ಫಾರ್ಮುಲಾಸ್ ನೆನ್ಪಿಟ್ಕೋತಿದ್ರು ಹಾಗೆ ನೆನ್ಪಿಟ್ಕೊಳ್ಳಿ. ಸೊ ಐ ಆಮ್ ಸಫರಿಂಗ್ ಫ್ರಮ್ ಕೋಲ್ಡ್, ಮಧ್ಯದಲ್ಲಿ ನಿಮಗೆ ಡಿಸ್ಟರ್ಬ್ ಆಗ್ಬೋದು. ಐ ಎಕ್ಸ್ಕ್ಯೂಸ್ ಫಾರ್ ದಟ್. ಫಾರ್ಮುಲಾ ಫಾರ್ ಡಿಫರೆನ್ಸಿಯೇಷನ್. ಸೊ ಇಲ್ಲಿ ಡಿ ಬೈ ಡಿ ಎಕ್ಸ್ ಅಂತ ಅಂದ್ರೆ ಡಿಫರೆನ್ಸಿಯೇಷನ್ ಟರ್ಮ್ ಅಂತ ಅರ್ಥ. ಡಿಫರೆನ್ಸಿಯೇಷನ್ ಆಫ್ ಎ ಈಕ್ವಲ್ ಟು 0 ಅಂದ್ರೆ ಡಿಫರೆನ್ಸಿಯೇಷನ್ ಆಫ್ ಇಲ್ಲಿ ಎ ಪ್ಲೇಸ್ ಅಲ್ಲಿ ಅಂದ್ರೆ 1 2 3 4 ನಂಬರ್ ಏನೇ ಇದ್ರು, ಒಂದು ನಂಬರ್ ಇದ್ರೆ ಡಿಫರೆನ್ಸಿಯೇಷನ್ ಆಫ್ ನಂಬರ್ ಏನಾಗುತ್ತೆ? 0 ಆಗುತ್ತೆ ಅಂತ ಹೇಳ್ತಿದ್ದಾರೆ. ಎ ಅಂದ್ರೆ ಆ ಪ್ಲೇಸ್ ಅಲ್ಲಿ 1 2 3 4 5 6 7 8 9 10 253 1000 ಏನಾದ್ರೂ ಇರ್ಬೋದು, ಜಸ್ಟ್ ನಂಬರ್ ಎಕ್ಸೆಪ್ಟ್ 0 ಇದ್ರೆ ಅದ್ರದ್ದು ಡಿಫರೆನ್ಸಿಯೇಷನ್ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. ಡಿಫರೆನ್ಸಿಯೇಷನ್ ಟರ್ಮ್ ಅಂದ್ರೆ ಡಿ ಬೈ ಡಿ ಎಕ್ಸ್ ಅಂದ್ರೆ ಅದು ಡಿಫರೆನ್ಸಿಯೇಷನ್ ಟರ್ಮ್ ಮಕ್ಕಳೇ. ಡಿಫರೆನ್ಸಿಯೇಷನ್ ಆಫ್ ಎ ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಎನಿ ಕಾನ್ಸ್ಟೆಂಟ್, ಏನೇ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇದ್ರೆ ಅದು 0 ಆಗುತ್ತೆ. ಕಾನ್ಸ್ಟೆಂಟ್ ಇನ್ ದ ಸೆನ್ಸ್ 1 2 3 4 5 6 ಎಟ್ಸೆಟ್ರಾ ಆಗಿರಬಹುದು. ಇಫ್ y is equals to u into v
ಅಂತ ವ್ಯಾಲ್ಯೂ ಇದ್ರೆ ಇದನ್ನ ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಇದಕ್ಕೆ ನಾನು ಡಿಫ್ರೆನ್ಸಿಯೇಷನ್ ಮಾಡಬೇಕು, dy/dx ಅಂತ ಬರೀತೀನಿ, dy/dx. ಸೊ ಇಲ್ಲಿ ಎರಡು ಟರ್ಮ್ ಇರೋದ್ರಿಂದ ನಾನು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀನಿ. ಒಂದು ಸಲ ಯು ನ ಡಿಫ್ರೆನ್ಸಿಯೇಷನ್ ಮಾಡ್ತೀನಿ, ಇನ್ನೊಂದ್ಸಲ ವಿ ನ ಡಿಫ್ರೆನ್ಸಿಯೇಷನ್ ಮಾಡ್ತೀನಿ. ಫಾರ್ಮುಲಾಸ್ ನ ನೀವು ಜಸ್ಟ್ ಅಬ್ಸರ್ವ್ ಮಾಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಇದಕ್ಕೆ 2-3 ಕ್ಲಾಸ್ ಆದ್ರೂ ಬೇಕಾಗುತ್ತೆ, ಅದು ಎಕ್ಸ್ಪ್ಲನೇಷನ್ ನಮ್ಮಲ್ಲಿ ಇಲ್ಲ. ಸೊ dy/dx ನಮಗೆ ಅಗತ್ಯ ಇಲ್ಲ ಅಂತ, dy/dx ಈಕ್ವಲ್ಸ್ ಟು ಯು ಇಂಟು ವಿ. ಸೊ ಇದನ್ನ ನಾನು ಒಂದನ್ನ ಡಿಫ್ರೆನ್ಸಿಯೇಷನ್, ಫಸ್ಟ್ ನಾನು ಯು ನ ಹಾಗೆ ಇಟ್ಕೋತೀನಿ, ವಿ ನ ಡಿಫ್ರೆನ್ಸಿಯೇಷನ್ ಮಾಡ್ತೀನಿ dv/dx. ನೆಕ್ಸ್ಟ್ ಕೇಸಲ್ಲಿ ವಿ ನ ಹಾಗೆ ಇಟ್ಕೋತೀನಿ, ಯು ನ ಡಿಫ್ರೆನ್ಸಿಯೇಷನ್ ಮಾಡ್ತೀನಿ. ಇದು ಪ್ರಾಡಕ್ಟ್ ರೂಲ್ ಅಂತ ಹೇಳ್ತಾರೆ, ನೀವು ಅದನ್ನ ನೆನ್ಪಿಟ್ಕೊಳ್ಳಿ ಅಷ್ಟೇ ಸಾಕು. ಸೊ ಇಲ್ಲಿ ನೆಕ್ಸ್ಟ್ dv/dt ಅಂತ ಇದೆ, ಡಿಫ್ರೆನ್ಸಿಯೇಷನ್ ಆಫ್ ವೆಲಾಸಿಟಿ ಅಂತ. ಅದನ್ನ ವಿತ್ ರೆಸ್ಪೆಕ್ಟ್ ಟು ಸಮ್ ಟೈಮ್ ಅದನ್ನ ಹೇಗ್ ಬರಿಬಹುದು ಅಂದ್ರೆ dv/dx ಇಂಟು dx/dt ಅಂತ ಬರಿಬಹುದು. ಹಾಗೆ ಬರೆದ್ರೆ ನನ್ನ ಎಕ್ಸ್ಪ್ರೆಷನ್ ಏನಾದ್ರೂ ಚೇಂಜ್ ಆಗುತ್ತಾ? ಇಲ್ಲ, ಯಾಕೆಂದ್ರೆ ಇಲ್ಲಿ dx ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಅದೇ ಉಳ್ಕೊಳ್ಳುತ್ತೆ. ಅಂದ್ರೆ ಈ ತರ ಬರೆದ್ರು ಕೂಡ ನನ್ನ ಇಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗಲ್ಲ ಅಂತ ನಾವು ತೋರ್ಸಕ್ ಹೊರಟಿರೋದು ಅಷ್ಟೇನೆ. ಸೊ ಇಲ್ಲಿ y ಈಕ್ವಲ್ ಟು ಪವರ್ಸ್ ಫಾರ್ಮ್ ಅಲ್ಲಿ ಬಂದ್ರೆ y ಈಕ್ವಲ್ ಟು x⁻n, x ಅಂದ್ರೆ ಎನಿ ನಂಬರ್ ಆಗಿರ್ಬೋದು, n ಕೂಡ ಎನಿ ನಂಬರ್ ಆಗಿರ್ಬೋದು. ಅಕಸ್ಮಾತ್ ಈ ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಅದ್ರ ಡಿಫ್ರೆನ್ಸಿಯೇಷನ್ ಹೇಗ್ ಮಾಡೋದು? ಸೊ ಈ ಕಡೆಗೂ ಅಪ್ಲೈ ಮಾಡಿ, dy/dx ಫಸ್ಟ್ LHS ಗೆ dy/dx d/dx ಆಫ್ x⁻n RHS. x⁻n ಇಂದು ಡಿಫ್ರೆನ್ಸಿಯೇಷನ್ ನೀವು ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಫಾರ್ಮುಲಾ ನೆನ್ಪಿಟ್ಕೊಂಡಿರ್ಬೇಕು ನೀವು, n ಇಂಟು x⁻n-1. ಇದ್ರದ್ದು ಎಕ್ಸ್ಪ್ಲನೇಷನ್ ಖಂಡಿತವಾಗ್ಲೂ ನಾವು ಫಿಸಿಕ್ಸ್ ಅಲ್ಲಿ ಕೊಡಲ್ಲ ಮಕ್ಕಳೇ, ಇದು ಮ್ಯಾಥಮೆಟಿಕ್ಸ್ ಟೀಚರ್ ನಿಮಗೆ ಬರೋ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ನಿಮಗೆ ಫಿಸಿಕ್ಸ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಇದನ್ನ ಹೇಳ್ತಾ ಹೋದ್ರೆ ತುಂಬಾನೇ ಕಾನ್ಸೆಪ್ಟ್ ಇದೆ, ನೀವು ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ ಸಾಕು. ಸೊ ಡಿಫ್ರೆನ್ಸಿಯೇಷನ್ ಆಫ್ x⁻n ಅಂದ್ರೆ n ಇಂಟು x⁻n-1. ಸೊ ನೆಕ್ಸ್ಟ್ ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ e⁻x, y ಇಸ್ ಈಕ್ವಲ್ಸ್ ಟು, ಇಲ್ಲಿ ಕಾಣ್ತಾ ಇಲ್ಲ ಅದೇನಿಲ್ಲ, e⁻x ಅಂತ ಇದೆ. ಅದೇನೆ ಇವಾಗ ನೀವು ಡಿಫ್ರೆನ್ಸಿಯೇಷನ್ ಅಪ್ಲೈ ಮಾಡಿ LHS ಮತ್ತೆ RHS ಗೆ, dy/dx ಈಕ್ವಲ್ ಟು ಇಲ್ಲಿ y ಬರ್ಕೊಂಡಾಯ್ತು, dy/dx ಆಫ್ e⁻x ಇಂದು ಡಿಫ್ರೆನ್ಸಿಯೇಷನ್ e⁻x. ಅರ್ಥ ಆಯ್ತಾ? x⁻n ಇಂದು n ಇಂಟು x⁻n-1, ಬಟ್ ಡಿಫ್ರೆನ್ಸಿಯೇಷನ್ ಆಫ್ e⁻x ಇಸ್ e⁻x ಇಟ್ ಸೆಲ್ಫ್. ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಥೀಟಾ, ಇದೆಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಅದು ಕೂಡ ನಿಮಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಥೀಟಾ ಇಸ್ ಕಾಸ್ ಥೀಟಾ, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಥೀಟಾ ಇಸ್ ಮೈನಸ್ ಸೈನ್ ಥೀಟಾ. ನಿಮಗೆ ಆಲ್ರೆಡಿ ಹೇಳ್ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ, ಮ್ಯಾಥ್ಸ್ ಅಲ್ಲಿ ಚಾಪ್ಟರ್ ಸ್ಟಾರ್ಟ್ ಆಗಿದೆ. ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ, ನೆನ್ಪಿಟ್ಕೋಬೇಕು ನೀವು. ಸೊ ಇದು ಎಲ್ಲ ಡಿಫ್ರೆನ್ಸಿಯೇಷನ್ ಫಾರ್ಮುಲಾ. ಸೊ ಈಗ ನೆಕ್ಸ್ಟ್ ಫಾರ್ಮುಲಾ ಫಾರ್ ಇಂಟಿಗ್ರೇಷನ್ ನಾವು ನೋಡ್ತಾ ಹೋದ್ರೆ, ಇಂಟಿಗ್ರೇಷನ್ ಆಫ್ dx, ಇದನ್ನ ಇಂಟಿಗ್ರೇಷನ್ ಅಂತ ಓದ್ತೀವಿ. ಈಗ ಈ ಸಿಂಬಲ್ ಇಂಟಿಗ್ರೇಷನ್ ಎಸ್ ತರ ಕಾಣುತ್ತಲ್ಲ, ಅದು ಇಂಟಿಗ್ರೇಷನ್ ಅಂತ ಓದ್ತೀವಿ. ಇಂಟಿಗ್ರೇಷನ್ ಆಫ್ dx ಈಕ್ವಲ್ ಟು x ಅಂತ ಬರೀತೀವಿ. ಇಂಟಿಗ್ರೇಷನ್ ಆಫ್ ಅಂದ್ರೆ ಏನಂತ ಹೇಳ್ಬೋದು ಅಂದ್ರೆ ಡಿಫ್ರೆನ್ಸಿಯೇಷನ್ ಉಲ್ಟಾ ಇಂಟಿಗ್ರೇಷನ್ ಅಂತ ಹೇಳ್ಬೋದು. ಅಪೋಸಿಟ್ ಬರುತ್ತೆ ಬಟ್ ಸೇಮ್ ಅಲ್ಲ. ಇಂಟಿಗ್ರೇಷನ್ ಆಫ್ 1/x dx ಅಂದ್ರೆ ಅದನ್ನ log x ಅಂತ ಬರೀತೀವಿ. ಇಂಟಿಗ್ರೇಷನ್ ಆಫ್ x⁻n ಡಿಫ್ರೆನ್ಸಿಯೇಷನ್ ಅಲ್ಲಿ ಏನಾಗಿತ್ತು, n ಇಂಟು x⁻n-1 ಆಗಿತ್ತು. ಬಟ್ ಇಂಟಿಗ್ರೇಷನ್ ಅಲ್ಲಿ ಫಾರ್ಮುಲಾ ಚೇಂಜ್, x⁻n+1 ಡಿವೈಡ್ ಬೈ n+1. ಇದನ್ನೆಲ್ಲ ನೀವು ಬರ್ದು ಕಲೀರಿ ಮಕ್ಕಳೇ, ಫಾರ್ಮುಲಾ ನಮಗೆ ಪ್ರಾಬ್ಲಮ್ ಸಿಗ್ಬೇಕಾಗತ್ತೆ. ಡಿಫ್ರೆನ್ಸಿಯೇಷನ್ ಆಫ್ a ಇಂಟು u dx ಈಕ್ವಲ್ ಟು a ಕಾನ್ಸ್ಟೆಂಟ್ ಆಗಿರೋದ್ರಿಂದ ಇಂಟಿಗ್ರೇಷನ್ ಸಿಂಬಲ್ ಇಂದ ಆಚೆ ಇಟ್ಕೊಂಡಿದ್ದಾರೆ. ಇಂಟಿಗ್ರೇಷನ್ ಆಫ್ u ಇಂಟು dx, u ಅಂದ್ರೆ ಇಲ್ಲಿ ವ್ಯಾಲ್ಯೂ ವೇರಿ ಆಗುತ್ತೆ, ಅದಕ್ಕೆ ಅದು ಇಂಟಿಗ್ರೇಷನ್ ಸಿಂಬಲ್ ಒಳಗಡೆನೆ ಉಳ್ಕೊಳ್ಳುತ್ತೆ. ಇಂಟಿಗ್ರೇಷನ್ ಆಫ್ e⁻x dx ಇಸ್ e⁻x. ಇಲ್ಲಿ ಡಿಫ್ರೆನ್ಸಿಯೇಷನ್ ಅಲ್ಲೂ ಕೂಡ ಡಿಫ್ರೆನ್ಸಿಯೇಷನ್ ಆಫ್ e⁻x ಇಂಟಿಗ್ರೇಷನ್ ಅಲ್ಲೂ ಕೂಡ ಇಂಟಿಗ್ರೇಷನ್ ಆಫ್ e⁻x ಇಸ್ e⁻x ಇಟ್ ಸೆಲ್ಫ್. ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ಇಂಟು ಡಿ ಥೀಟಾ ಅಂದ್ರೆ ಅದು ಡಿಫ್ರೆನ್ಸಿಯೇಷನ್ ಟರ್ಮ್, ಇದು ಸೈನ್ ಥೀಟಾ ಇಂಟಿಗ್ರೇಷನ್ ಟರ್ಮ್. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಥೀಟಾ ಇಂಟು ಡಿ ಥೀಟಾ ಇಸ್ ಮೈನಸ್ ಕಾಸ್ ಥೀಟಾ. ಇಂಟಿಗ್ರೇಷನ್ ಆಫ್ ಕಾಸ್ ಥೀಟಾ ಇಂಟು ಡಿ ಥೀಟಾ ಇಸ್ ಸೈನ್ ಥೀಟಾ. ಸೊ ನೆಕ್ಸ್ಟ್ ಕೈನಮ್ಯಾಟಿಕ್ ಇಕ್ವೇಷನ್ಸ್ ಆಫ್ ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಮೋಷನ್ ಮಕ್ಕಳೇ. ಸೊ ಇದನ್ನ ಸ್ವಲ್ಪ ಮಟ್ಟಿಗೆ ನಾನು ಹೇಳಿದೆ, ಇದನ್ನ ನಾವು ವಿ ಟಿ ಗ್ರಾಫ್ ನ ಕನ್ಸಿಡರ್ ಮಾಡ್ಕೊಂಡು ಮಾಡ್ತೀವಿ. ಇಲ್ಲಿ ನೋಡಿರ್ಬೋದು ನೀವು, ಒಂದು ಇಲ್ಲಿ ನಾನು ಹೇಳಿದ್ದೆ, ಮತ್ತೊಂದ್ಸರಿ ನಾನು ಇದನ್ನ ಡಯಾಗ್ರಾಮ್ ನ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಸ್ವಲ್ಪ ಲೈಟ್ ಆಗಿದೆ ನೋಡ್ಕೊಳ್ಳಿ. ನಾನು ಹೈಲೈಟ್ ಮಾಡ್ತೀನಿ ನಿಮಗೆ. ಇಲ್ಲಿ ಎ ಇದೆ, ಪಾಯಿಂಟ್ ಸಿ, ಒಂದು ಆಬ್ಜೆಕ್ಟ್ ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗ್ತಾ ಇದೆ. ಅದನ್ನ ನಾನು ಸ್ಲೋಪ್ ನ ಬಿಡಿಸ್ಕೊಂಡಿದ್ದೀನಿ, ಇಲ್ಲಿ ಬಿ ಲೈನ್ ನ ಕನೆಕ್ಟ್ ಮಾಡ್ಕೊಂಡು ಮತ್ತೆ ಡಾಟೆಡ್ ಲೈನ್ ಕನೆಕ್ಟ್ ಮಾಡ್ಕೊಂಡು. ಬಿಕಾಸ್ ಸ್ಲೋಪ್ ಆಫ್ ದಿ ವಿಟಿ ಗ್ರಾಫ್ ಗಿವ್ಸ್ ಅಸ್ ಆಕ್ಸಿಲರೇಷನ್ ಅಂತ ನಾವು ಹೇಳಿರೋದ್ರಿಂದ ನಮಗೆ ನಾವು ಇಲ್ಲಿ ಫಾರ್ಮುಲಾದಲ್ಲಿ ಅದನ್ನ ಡಿರೈವ್ ಮಾಡ್ತಾ ಇದೀವಿ. ಇಲ್ಲಿ ಓ ಮತ್ತೆ ಯು ಇದೆ ನೋಡಿ, ಓ ಇಂದ ಎ ತನಕ ಇದೆ, ಅಂದ್ರೆ ಎ ಇಂದಾನೇ ಮೂವ್ ಆಗಕ್ ಸ್ಟಾರ್ಟ್ ಆಗಿರೋದು ಕರೆಕ್ಟ್ ಆಗಿ. ಯಾವ್ದೋ ಆಬ್ಜೆಕ್ಟ್ ಅಲ್ಲಿ ತನಕ ಅದು ಮೂವ್ ಆಗಕ್ಕೆ ಸ್ಟಾರ್ಟ್ ಆಗಿಲ್ಲ. ಸೊ ಆ ಡಿಸ್ಟೆನ್ಸ್ ನ ಯು ಅಂತ ತಗೋತೀವಿ, ಅಂದ್ರೆ ಮೂವ್ ಆಗಕ್ಕೆ ತಗೊಂಡಿರೋ ಟೈಮ್ ಡಿಸ್ಟೆನ್ಸ್, ಅದನ್ನ ಇನಿಷಿಯಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಕನ್ಸಿಡರ್ ಎನ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಸ್ಟ್ರೇಟ್ ಲೈನ್.
ಮೂವಿಂಗ್ ವಿತ್ ದ ಕಾನ್ಸ್ಟೆಂಟ್ ಆಕ್ಸಿಲರೇಷನ್. ಅದು ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಇಟ್ಕೊಂಡು ಮೂವ್ ಆಗ್ತಾ ಇದೆ. ಸೊ ಲೆಟ್ ಯು ಬಿ ದ, ಇಲ್ಲಿ ಯು ಕಾಣ್ತಾ ಇದೆಯಾ ನಿಮಗೆ ನೋಡಿ ಇಲ್ಲಿ, ಲೆಟ್ ಯು ಬಿ ದ ಇನಿಷಿಯಲ್ ವೆಲಾಸಿಟಿ ಅಂದ್ರೆ ಬಿಗಿನಿಂಗ್ ವೆಲಾಸಿಟಿ. ಆಬ್ಜೆಕ್ಟ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅವಾಗ ಇನಿಷಿಯಲ್ ಅಂದ್ರೆ ಬಿಗಿನಿಂಗ್ ಅಂತ, ಲೆಟ್ ವಿ ಬಿ ದ ಫೈನಲ್ ವೆಲಾಸಿಟಿ, ಎಲ್ಲಿಗೆ ಹೋಗಿ ಸ್ಟಾಪ್ ಆಗುತ್ತಲ್ಲ ಅದು. ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ ಅರ್ಥ, ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ, ಇಲ್ಲಿರೋದೆಲ್ಲ ಕೂಡ ಡಿಸ್ಪ್ಲೇಸ್ಮೆಂಟ್. ಇದಿಷ್ಟು ಕೂಡ ಇಲ್ಲಿ ಡಿಸ್ಪ್ಲೇಸ್ಮೆಂಟ್, ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅಂತ. ನೆಕ್ಸ್ಟ್ ನಾನು ನಿಮಗೆ ಹೇಳಿದೆ ವಿ ಟಿ ಗ್ರಾಫ್ ಫಾರ್ ಮೋಷನ್ ಆಫ್ ದಿ ಬಾಡಿ. ನಾವು ಮೂರು ಇಕ್ವೇಶನ್ಸ್ ನ ಇಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಸ್ಲೋಪ್ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಲೋಪ್ ಅಂದ್ರೆ ಒಂದು ಸ್ಟ್ರೇಟ್ ಲೈನ್ ಗೆ ನಾವು ಟ್ರಯಾಂಗಲ್ ತರ ಡ್ರಾ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಮಕ್ಕಳೇ ನಿಮಗೆ, ಸ್ಲೋಪ್ ಆಫ್ ದಿ ಗ್ರಾಫ್ ಇಸ್ ಈಕ್ವಲ್ ಟು ಆಕ್ಸಿಲರೇಷನ್ ಬಿ ಸಿ ಬೈ ಎ ಸಿ ಹೇಗೆ ತಗೊಂಡಿದ್ದೀವಿ ಅಂತ. ಇಲ್ಲಿ ನಾನು ಸ್ಲೋಪ್ ಬಿಡಿಸ್ಕೊಂಡಿರೋದು, ಎಲ್ಲಿಂದ ಬಂತು ಇದು ಟ್ರಯಾಂಗಲ್ ಅಂತಲ್ಲ. ಇಲ್ಲಿ ಎ ಇಂದ ಬಿಗೆ, ಇಲ್ಲಿ ಎ ಇಂದ ಸಿ ಗೆ ಆಬ್ಜೆಕ್ಟ್ ಡೈರೆಕ್ಟ್ ಆಗಿ ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ನಾವು ಅದನ್ನ ಸ್ಲೋಪ್ ಬಿಡಿಸ್ಕೊಬೇಕಾದ್ರೆ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದೀವಿ ಅಷ್ಟೇ. ಬಿ ಸಿ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಿಮಗೆ, ಬಿ ಸಿ ನನಗೆ ಹೇಗೆ ಸಿಗುತ್ತೆ ಅಂದ್ರೆ ಫೈನಲ್ ವೆಲಾಸಿಟಿ ಎಷ್ಟಿದೆ ಮತ್ತೆ ಬಿಗಿನಿಂಗ್ ಅಲ್ಲಿ ವೆಲಾಸಿಟಿ ಎಷ್ಟಿದೆ ಅದನ್ನ ಮೈನಸ್ ಮಾಡಿದ್ರೆ ನನಗೆ ಬಿ ಸಿ ಸಿಗೋಕ್ ಸಾಧ್ಯ. ಎ ಸಿ ವ್ಯಾಲ್ಯೂ ಟಿ ಅಂತ ನಿಮಗೆ ಗೊತ್ತು, ಟೈಮ್ ಟಿ. ಸೊ ಅದನ್ನ ಆಲ್ಟರ್ ಮಾಡಿ ಎ ಇಸ್ ಈಕ್ವಲ್ಸ್ ಟು ವಿ ಮೈನಸ್ ಯು ಡಿವೈಡ್ ಬೈ ಟಿ. ಸೊ ನನಗೆ ಎಕ್ಸ್ಪ್ರೆಷನ್ ಬೇಕಾಗಿರೋದು ವಿಗೆ, ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ನಾನು ಡಿರೈವ್ ಮಾಡಬೇಕು. ಎ ಟಿ ಇಸ್ ಈಕ್ವಲ್ಸ್ ಟು ವಿ ಮೈನಸ್ ಯು. ನಮಗೆ ಏನ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅದನ್ನ ಆಲ್ಟರ್ ಮಾಡ್ಕೊಂಡು ಈ ತರ ಬರೀವಿ. ನೆಕ್ಸ್ಟ್ ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇದು ವೆರಿ ಇಂಪಾರ್ಟೆಂಟ್ ಈಕ್ವೇಶನ್ಸ್ ಆಫ್ ಮೋಷನ್ಸ್ ಅಂತ, ನಿಧಾನಕ್ಕೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ನನಗೆ ಫೈನಲ್ ಆಗಿ ಎಕ್ಸ್ಪ್ರೆಷನ್ ಬರಬೇಕು. ಹೇಗೆ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ. ಇಲ್ಲಿ ಏರಿಯಾ ಅಂಡರ್ ದಿ ಕರ್ವ್ ಎ ಬಿ ಕರ್ವ್ ಕೆಳಗಡೆ ಎಷ್ಟು ಏರಿಯಾ ಇದೆ ದಟ್ ಇಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್ ಇನ್ ಟೈಮ್. ಅಂದ್ರೆ ಆ ಏರಿಯಾ ಎಷ್ಟು ಇದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ, ಎಷ್ಟು ಡಿಸ್ಪ್ಲೇಸ್ಮೆಂಟ್ ಕವರ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದನ್ನ ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡಕ್ ಸಾಧ್ಯ, ನನಗೆ ಎಕ್ಸ್ಪ್ರೆಷನ್ ಏನ್ ಬೇಕು, ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಬೇಕು. ಅದನ್ನ ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತಂದ್ರೆ ಎಸ್ ಈಕ್ವಲ್ ಟು ಏರಿಯಾ ಆಫ್ ದಿ ಟ್ರಯಾಂಗಲ್ ಎ ಬಿ ಸಿ. ಅಲ್ಲೊಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ, ಇನ್ನೊಂದು ರೆಕ್ಟಾಂಗಲ್ ಫಾರ್ಮ್ ಆಗಿದೆ. ಅಬ್ಸರ್ವ್ ಮಾಡಿ ಮಕ್ಕಳೇ, ಇಲ್ಲಿ ಮೇಲ್ಗಡೆ ಟ್ರಯಾಂಗಲ್ ಫಾರ್ಮ್ ಆಗಿದೆ, ಇಲ್ಲಿ ಕೆಳಗಡೆ ಒಂದು ರೆಕ್ಟಾಂಗಲ್ ಇದೆ. ಓ ಎ ಸಿ ಡಿ ಅಂತ ಒಂದು ನೇಮ್ ಕೊಟ್ಕೋತೀವಿ ಇಲ್ಲಿಗೆ, ಲಾಸ್ಟಿಗೆ ಇಲ್ಲಿಗೆ ಡಿ ಕೊಡೋಣ. ಓಕೆ, ಸೊ ಒಂದು ಟ್ರಯಾಂಗಲ್ ಇದೆ, ಒಂದು ರೆಕ್ಟಾಂಗಲ್ ಇದೆ. ಇಲ್ಲಿ ಏರಿಯಾ ಅಂಡರ್ ದಿ ಕರ್ವ್ ಎ ಬಿ ಅಂತಂದ್ರೆ ಎ ಬಿ ಕೆಳಗಡೆ ಇರೋ ಅಷ್ಟು ಕೂಡ ಏರಿಯಾ ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಕ್ ಹೊರಟಿದ್ದೆ, ನನಗೆ ಒಟ್ಟಾರೆ ಈಕ್ವೇಶನ್ ಬರಬೇಕು. ಸೊ ನಾವೇನ್ ಮಾಡ್ತೀವಿ, ಏರಿಯಾ ಆಫ್ ದಿ ಟ್ರಯಾಂಗಲ್ ಎ ಬಿ ಸಿ ಪ್ಲಸ್ ಏರಿಯಾ ಆಫ್ ದಿ ರೆಕ್ಟಾಂಗಲ್ ಓ ಎ ಸಿ ಡಿ. ವಿ ಈಕ್ವಲ್ ಟು ಯು ಪ್ಲಸ್ ಎ ಟಿ, ನಾವು ಅದನ್ನ ಆಲ್ಟರ್ ಮಾಡ್ಕೊಂಡು ವಿ ಮೈನಸ್ ಯು ಈಕ್ವಲ್ ಟು ಎ ಟಿ ಅಂತ ಬರ್ಕೊಂಡಿದೀವಿ ಅಷ್ಟೇನೆ. ಸೊ ನೆಕ್ಸ್ಟ್ ಏರಿಯಾ ಆಫ್ ದಿ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಗೊತ್ತಾ ನಿಮಗೆ ಏರಿಯಾ ಆಫ್ ದಿ ಟ್ರಯಾಂಗಲ್ ಹೇಗೆ ತಗೋತೀವಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ತಗೋತೀವಿ. ಸೊ ಬೇಸ್ ಎಷ್ಟಿದೆ ಇಲ್ಲಿ ಡಯಾಗ್ರಾಮ್ ಅಲ್ಲಿ, ಬೇಸ್ ಅಂದ್ರೆ ಎ ಸಿ ಅಲ್ವಾ ನೋಡಿ, ಬೇಸ್ ಇಂಟು ಬೇಸ್ ಎ ಸಿ, ಹೈಟ್ ಅಂದ್ರೆ ಬಿ ಸಿ ಬರುತ್ತೆ. ಟ್ರಯಾಂಗಲ್ ಬಗ್ಗೆ ಮಾತಾಡ್ತಿದೀವಿ, ಎ ಬಿ ಸಿ, ಬೇಸ್ ಇಂಟು ಹೈಟ್ ಅದನ್ನೇ ಬರ್ಕೊಂಡಿದೀವಿ ನೋಡಿ. ಎ ಸಿ ಇಂಟು ಬಿ ಸಿ ಪ್ಲಸ್ ರೆಕ್ಟಾಂಗಲ್ ತಗೋಬೇಕಾದ್ರೆ ಎರಡು ಸೈಡ್ಸ್ ನ ತಗೋತೀವಿ, ಓ ಎ ಇಂಟು ಓ ಡಿ. ನೋಡಿ ಇಲ್ಲಿ ಓ ಎ ಅಂದ್ರೆ ಅದ್ರದ್ದು ಹೈಟ್, ಓ ಡಿ ಅಂದ್ರೆ ಅದ್ರದ್ದು ಬೇಸ್, ಅದರಲ್ಲೂ ಕೂಡ ಬೇಸ್ ಇಂಟು ಹೈಟ್ ನೋಡ್ಕೋತೀವಿ. ಸೊ ಅದನ್ನ ಬರ್ಕೊಂಡಿದೀವಿ. ಸೊ ಎ ಸಿ ಅಂದ್ರೆ ವ್ಯಾಲ್ಯೂ ನಿಮಗೆ ಆಲ್ರೆಡಿ ಗೊತ್ತು, ಅದು ಟೈಮ್ ಟಿ ಅಂತ. ಹಾಫ್ ಹಾಗೆ ಬರ್ಕೊಳ್ಳಿ. ಟೈಮ್ ಟಿ ಅಂದ್ರೆ ಬೇಸ್, ಬಿ ಸಿ ಅಂದ್ರೆ ಹಿಂದಿನ ಡಿರೈವೇಶನ್ ಮಾಡಿದೀರಾ ನೋಡಿ. ಇಲ್ಲಿ ಬಿ ಸಿ ಅಂದ್ರೆ ಏನು ಮಕ್ಕಳೇ, ವಿ ಮೈನಸ್ ಯು ಅಂತ ಇದೆ. ಸೊ ನೆಕ್ಸ್ಟ್ ಅದೇ ತರ ಬಿ ಸಿಗೆ ನೀವೇನಂತ ಹಾಕೋಬೇಕು, ಇಲ್ಲಿ ವಿ ಮೈನಸ್ ಯು ಹಾಕೊಳ್ಳಿ. ಪ್ಲಸ್ ಓ ಎ ಅಂದ್ರೆ ಎಷ್ಟು ಬರುತ್ತೆ ವ್ಯಾಲ್ಯೂ, ಓ ಎ ಇಸ್ ಈಕ್ವಲ್ಸ್ ಟು ಯು. ಡಯಾಗ್ರಾಮ್ ಅಲ್ಲಿ ನೋಡಿ, ಓ ಎ ಇಲ್ಲಿದೆ ನೋಡಿ, ಓ ಎ ಅಂದ್ರೆ ಯು, ಅದ್ರದ್ದು ಓ ಎದು ಡಿಸ್ಟೆನ್ಸ್ ಇಂದು ನೇಮು ಯು, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೀವಿ ಇಲ್ಲಿ ನೋಡಿ. ಮತ್ತೆ ಓಡಿ ಅಂದ್ರೆ ಕೂಡ ಟೈಮ್ ಬರುತ್ತೆ, ಎ ಸಿಗೆ ಟಿ ಅಲ್ವಾ, ಓಡಿಗೂ ಕೂಡ ಟೈಮ್ ಟಿ ಅಂತ ಬರ್ಕೊಂಡಿದೀವಿ ನೋಡಿ ಡಯಾಗ್ರಾಮ್ ಅಲ್ಲಿ. ಇಲ್ಲಿ ಓ ಇಂದ ಡಿಗೆ ಇರೋದನ್ನ ಟೈಮ್ ಅಂತ ತಗೊಂಡಿದೀವಿ. ಎ ಸಿ ಕೂಡ ಟೈಮ್, ಓಡಿ ಕೂಡ ಟೈಮ್, ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬರ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ಹಾಗೆ ಬರ್ಕೊಳ್ಳಿ, ಇದನ್ನ ನೀವು ಕನ್ಸಿಡರ್ ಮಾಡ್ಕೋಬೇಡಿ, ಅದನ್ನ ಇಲ್ಲ ಅಂತ ಅನ್ಕೊಳ್ಳಿ. ಹಾಫ್ ಇಂಟು ಟಿ, ವಿ ಮೈನಸ್ ಯು. ಇಲ್ಲಿ ಎಕ್ಸ್ಪ್ರೆಷನ್ ಯಾವ ತರ ಬಂತು ಅಂತ ಹೇಳ್ತೀನಿ. ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಇದೆ ಅಲ್ವಾ. ಸೊ ಅದೇ ರೀತಿ ನನಗೆ ವಿ ಮೈನಸ್ ಯು ಎಕ್ಸ್ಪ್ರೆಷನ್ ಬೇಕು ಅಂದ್ರೆ ನಾನು ಹೆಂಗ್ ಆಲ್ಟರ್ ಮಾಡ್ಕೋತೀನಿ, ವಿ ಯುನ ಈ ಕಡೆ ತನ್ನಿ, ಯುನ ಸಾರಿ ಮಕ್ಕಳೇ, ಒಂದ್ ನಿಮಿಷ. ಸೊ ಯುನ ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಯು
ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಅದು ಆ ಕಡೆ ಹೋಗುತ್ತೆ, AT ಆಗುತ್ತೆ. ಸೊ ಅದೇ ನಾನು ಇಲ್ಲಿ ಮೆನ್ಷನ್ ಮಾಡಿರೋದು ನೋಡಿ, ಕಾಣಿಸ್ತಿದ್ಯಾ? ಸೊ ವಿ ಮೈನಸ್ ಯು ಏನಾಗುತ್ತೆ ಅವಾಗ AT ಆಗುತ್ತೆ. ಹಾಗೆ ಬರ್ಕೊಳ್ಳಿ, ಆಲ್ರೆಡಿ ಒಂದು ಟಿ ಇದೆ ಇಲ್ಲಿ. ಸೊ ಇದನ್ನ ಕನ್ಸಿಡರೇಷನ್ ಮಾಡ್ಕೊಬಿಡಿ, ಎಕ್ಸ್ಟ್ರಾ ಬರ್ಕೊಂಡಿರೋದು ಸ್ಟೂಡೆಂಟ್ ಅನ್ ಸ್ಟೂಡೆಂಟ್ ಓಲ್ಡ್ ಸ್ಟೂಡೆಂಟ್ ಪ್ಲಸ್ ಇಲ್ಲಿ OA ಅಂದ್ರೆ ಯು ಇಂಟು ಟಿ ಹಾಗೆ ಬರ್ಕೊಳ್ಳಿ. ಇಲ್ಲೇನಾಗುತ್ತೆ ಹಾಫ್ ಹಾಗೆ ಇದೆ, ಟಿ ಇಂಟು AT ಏನಾಗುತ್ತೆ, ಟಿ 2 ಸಾರಿ ಇದೆ, ಟಿ ಸ್ಕ್ವೇರ್ ಆಗುತ್ತೆ, ಎಸ್ ಈಕ್ವಲ್ ಟು AT ಸ್ಕ್ವೇರ್ ಪ್ಲಸ್ UT. ಬಟ್ ನನಗೆ ಬರ್ಬೇಕಾಗಿರೋದು ಎಸ್ ಈಕ್ವಲ್ ಟು UT ಪ್ಲಸ್ ಹಾಫ್ AT ಸ್ಕ್ವೇರ್. ಆಲ್ಟರ್ ಮಾಡ್ಬಿಟ್ಟು ಎಕ್ಸ್ಪ್ರೆಷನ್ ಬರೀರಿ ಬರುತ್ತೆ. ಸೊ ನಾನು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಒಂದು ಟ್ರಯಾಂಗಲ್ ಮತ್ತೆ ಒಂದು ರೆಕ್ಟಾಂಗಲ್ ಇಂದು ಟೋಟಲ್ ಏರಿಯಾನ, ಯಾಕಂದ್ರೆ ನನಗೆ ಅಲ್ಲಿ ಏರಿಯಾ ಅಂಡರ್ ದಿ ಕರ್ವ್ AB ಬರಬೇಕು ಅಂದ್ರೆ ಕೆಳಗಡೆ ಇರೋ ಅಷ್ಟು ಕೂಡ ನಾನು ಇದನ್ನ ಕನ್ಸಿಡರ್ ಮಾಡಬೇಕು ಡಿಸ್ಪ್ಲೇಸ್ಮೆಂಟ್ ನ. ಸೊ ಟ್ರಯಾಂಗಲ್ ಇಂದು ಪ್ಲಸ್ ರೆಕ್ಟಾಂಗಲ್ ಇಂದು ಮಾಡಿದಾಗ ನನಗೆ ಎಕ್ಸ್ಪ್ರೆಷನ್ ಬರುತ್ತೆ. ಇನ್ನೊಂದು ಎಕ್ಸ್ಪ್ರೆಷನ್ ಉಳ್ಕೊಂಡಿದೆ, ಅದನ್ನ V ಸ್ಕ್ವೇರ್ ಈಕ್ವಲ್ ಟು U ಸ್ಕ್ವೇರ್ ಪ್ಲಸ್ 2AS. ಇದು 3 ಕೂಡ ತುಂಬಾ ಇಂಪಾರ್ಟೆಂಟ್. ಇದನ್ನು ಕೂಡ ಸೇಮ್ ವೇ ಅಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಇಲ್ಲಿ ಕೂಡ ಸೇಮ್ ತಗೋತೀವಿ, ಏರಿಯಾ ಅಂಡರ್ ದಿ ಕರ್ವ್ AB ಗಿವ್ಸ್ ಡಿಸ್ಟೆನ್ಸ್. ನಮಗೆ ಡಿಸ್ಟೆನ್ಸ್ ಕೊಡುತ್ತೆ ಅಥವಾ ಡಿಸ್ಪ್ಲೇಸ್ಮೆಂಟ್ ಕೊಡುತ್ತೆ ಅಂತ ನಮಗೆ ಗೊತ್ತು. ಅದು ಕೂಡ ಅದಕ್ಕೆ ನಾನು ಏರಿಯಾ ಆಫ್ ಟ್ರಯಾಂಗಲ್ ABC ಸೇಮ್, ಏರಿಯಾ ಆಫ್ ಟ್ರಯಾಂಗಲ್ ರೆಕ್ಟಾಂಗಲ್ OACD ಎಲ್ಲದಕ್ಕೂ ಸೇಮ್ ತಗೊಳ್ಳಿ, ಇಲ್ಲಿವರೆಗೂ ಸೇಮ್ ತಗೊಳ್ಳಿ. ಹಿಂದಿನ ಎಕ್ಸ್ಪ್ರೆಷನ್ ಡಿರೈವ್ ಮಾಡಿದ್ವಲ್ಲ ಎಸ್ ಈಕ್ವಲ್ ಟು UT ಪ್ಲಸ್ ಹಾಫ್ AT ಸ್ಕ್ವೇರ್, ಇಷ್ಟು ಕೂಡ ಸೇಮ್. ಅದಕ್ಕೆ ಈ ಸ್ಟೆಪ್ ಕೂಡ ಸೇಮ್. ಇಲ್ಲಿ ತನಕ ಸೇಮ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಮಲ್ಟಿಪ್ಲೈ ಎಬವ್ ಈಕ್ವೇಶನ್ ಬೈ 2. ನಂಬರ್ 2 ಇಂದ ನಾವು ಎರಡೂ ಕಡೆ ಮಲ್ಟಿಪ್ಲೈ ಮಾಡ್ತೀವಿ. LHS ಅಲ್ಲೂ ಮಲ್ಟಿಪ್ಲೈ ಮಾಡ್ತೀವಿ, RHS ಅಲ್ಲೂ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇಲ್ಲಿ RHS ಮತ್ತೆ LHS ಅಲ್ಲಿ ಎರಡೂ ಕೂಡ ನೀವೇನ್ ಮಾಡಿ ಮಲ್ಟಿಪ್ಲೈ ಮಾಡಿ 2 ಇಂದ. ಸೊ ಇಲ್ಲಿ ಏನಾಗುತ್ತೆ 2S ಈಕ್ವಲ್ ಟು ಹಾಫ್ ಇಂಟು 2 ಇಲ್ಲಿ ಈ ಈಕ್ವೇಶನ್ ನೋಡಿ, 2S ಈಕ್ವಲ್ ಟು ಹಾಫ್ ಇಂಟು 2 ಇಂಟು V ಮೈನಸ್ ಯು. ಒನ್ ಟರ್ಮಿಗೆ ಇದಿಷ್ಟು ಕೂಡ ಒನ್ ಟರ್ಮ್ ಆಗುತ್ತೆ, ಟಿ ಇಂಟು V ಮೈನಸ್ ಯು. ಒಂದೊಂದೇ ಟರ್ಮಿಗೆ ನೀವು ಎಲ್ಲಾ ಕಡೆನೂ ಮಲ್ಟಿಪ್ಲೈ ಮಾಡಬೇಕು ಥ್ರೂ ಔಟ್. ಸೊ ಪ್ಲಸ್ 2 ಇಂಟು UT. ಎಲ್ಲಾ ಕಡೆನೂ LHS ಅಲ್ಲಿ RHS ಅಲ್ಲಿ ನೀವು ಒಂದೊಂದು ಟರ್ಮಿಗೂ ಕೂಡ ನೀವೇನ್ ಮಾಡ್ಬೇಕು 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಒಂದೊಂದು 2 ಕ್ಯಾನ್ಸಲ್ ಆಗುತ್ತೆ, ಬರೀ ಟಿ ಉಳ್ಕೊಳ್ಳುತ್ತೆ. 2S ಈಕ್ವಲ್ ಟು ಟಿ ಇಂಟು V ಮೈನಸ್ ಯು ಪ್ಲಸ್ 2 ಇಂಟು UT. ಇಲ್ಲಿ ಬ್ರಾಕೆಟ್ ಒಳಗಿರೋ ಮತ್ತೆ ಮಲ್ಟಿಪ್ಲೈ ಮಾಡ್ಬೇಕು, 2S ಹಾಗೆ ಇದೆ, ಟಿ ಇಂಟು ಬ್ರಾಕೆಟ್ ಒಳಗಿರೋದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಟಿ ಇಂಟು V ಮೈನಸ್ ಟಿ ಇಂಟು ಯು, ದಟ್ ಇಸ್ VT ಮೈನಸ್ UT ಪ್ಲಸ್ 2UT ಬರುತ್ತೆ. ನಾನು ಇಲ್ಲಿ ಏನ್ ಮಾಡ್ಬೇಕು, 2S ಹಾಗೆ ಉಳ್ಕೊಳ್ಳುತ್ತೆ, VT ಇದೆ, ಇಲ್ಲಿ 2UT, ಇಲ್ಲಿ UT ಇದೆ, ಇಲ್ಲೂ ಕೂಡ UT ಇದೆ, ಇಲ್ಲಿ 1UT ಇದೆ. ಮೈನಸ್ 1UT ಪ್ಲಸ್ 2UT ಮಾಡಿದ್ರೆ ಸಿಗುತ್ತೆ, ಪ್ಲಸ್ 1UT ಸಿಗುತ್ತೆ. ಅದನ್ನ ಬರ್ಕೊಳ್ಳಿ. ಇಲ್ಲಿ ಮೈನಸ್ 1 ಏನು ಇಲ್ಲ ಅಂದ್ರೆ 1 ಇದೆ ಅಲ್ವಾ, ಮೈನಸ್ 1UT ಪ್ಲಸ್ 2UT ನ ಮಾಡಿದ್ರೆ ಸಿಗುತ್ತೆ, ಉಳ್ಕೊಳ್ಳೋದು ಎಷ್ಟು ಪ್ಲಸ್ 1UT ಉಳ್ಕೊಳ್ಳುತ್ತೆ. ಮತ್ತೆ ಇಲ್ಲಿ ಎರಡರಲ್ಲೂ ಕೂಡ ಏನಾಗಿದೆ, ಟಿ ಕಾಮನ್ ಇದೆ, 2S ಹಾಗೆ ಇದೆ ಬರ್ಕೊಳ್ಳಿ. ಇಲ್ಲಿ ಟಿ ಕಾಮನ್ ಇರೋದ್ರಿಂದ ಆಚೆ ತೆಗಿರಿ. ಮ್ಯಾಥಮೆಟಿಕ್ಸ್ ಸ್ಟೆಪ್ ಮಕ್ಕಳೇ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ನೀವು. ಅದ್ರಲ್ಲಿ ಟಿ ನ ಆಚೆ ತಗೊಂಡು V ಪ್ಲಸ್ ಯು ಬರ್ಕೊಳ್ಳಿ, ಉಳ್ಕೊಳ್ಳೋದನ್ನ. ಟಿ ಎರಡರಲ್ಲೂ ಕಾಮನ್ ಇರೋದ್ರಿಂದ ಆಚೆ ತಗೊಳ್ಳಿ. ಈ ಟಿ ನ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ತಂದು 2S ಡಿವೈಡೆಡ್ ಬೈ ಟಿ ಮಾಡಿ. ನೋಡಿ, ಈ ಟಿ ಉಳ್ಕೊಂಡಿರೋದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ತಗೊಂಡ್ಬಂದು 2S ಡಿವೈಡೆಡ್ ಬೈ ಟಿ ಈಸ್ ಈಕ್ವಲ್ ಟು V ಪ್ಲಸ್ ಯು ಅಂತ ಎಕ್ಸ್ಪ್ರೆಷನ್ ನಂಬರ್ 1 ಇಟ್ಕೊಳ್ಳಿ. ಬಟ್ ನಮಗೆ ಗೊತ್ತು ಫಸ್ಟ್ ಇಕ್ವೇಶನ್ ಆಫ್ ಮೋಷನ್ ಇಂದ V ಈಸ್ ಈಕ್ವಲ್ಸ್ ಟು ಯು ಪ್ಲಸ್ AT ಅಂತ. AT ಗೆ ಎಕ್ಸ್ಪ್ರೆಷನ್ ತಗೊಂಡ್ರೆ V ಮೈನಸ್ ಯು ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದನ್ನ ಎಕ್ಸ್ಪ್ರೆಷನ್ ನಂಬರ್ 2 ಅಂತ ತಗೊಳ್ಳಿ, ಅದನ್ನ 1 ಅಲ್ಲಿ ಯೂಸ್ ಮಾಡಿ. ಸೊ ನಾವ್ ಏನ್ ಮಾಡ್ಬೋದು, ಇಲ್ಲಿ 2S ಡಿವೈಡೆಡ್ ಬೈ ಟಿ ಇದೆ, ಇಲ್ಲಿ AT ಈಸ್ ಈಕ್ವಲ್ಸ್ ಟು V ಮೈನಸ್ ಯು ಇರೋದ್ರಿಂದ ಎರಡು ಕಡೆ AT ಜೊತೆ ಮಲ್ಟಿಪ್ಲೈ ಮಾಡಿ. ನೀವು ಇಲ್ಲಿ AT ಜೊತೆ ಮಲ್ಟಿಪ್ಲೈ ಮಾಡೋದ್ರಿಂದ 2S ಡಿವೈಡೆಡ್ ಬೈ ಟಿ ಇಂಟು AT ಮಲ್ಟಿಪ್ಲೈ ಮಾಡಿ. ಈ ಕಡೆ V ಪ್ಲಸ್ ಯು ಜೊತೆಗೆ ಇಂಟು V ಮೈನಸ್ ಯು ಮಾಡಿದ್ರೆ ಏನಾಗುತ್ತೆ, AT ಈಸ್ ಈಕ್ವಲ್ಸ್ ಟು V ಮೈನಸ್ ಯು ಅಲ್ವಾ? ಸೊ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಪರ್ಪಸ್ ಮಾಡ್ತಿರೋದು, ಈ ಸ್ಟೆಪ್ ಗೊತ್ತಾಗಿಲ್ಲ ಅಂದ್ರೆ ನೀವು ಮತ್ತೆ ನನಗೆ ಕಾಲ್ ಮಾಡಿ ಕೇಳಿ. 2S ಡಿವೈಡೆಡ್ ಬೈ ಟಿ ಇಂಟು AT ಮಾಡಿ. ಈ ಕಡೆ ಸೈಡಿಗೆ V ಪ್ಲಸ್ ಯು, AT ಅಂದ್ರೆ V ಮೈನಸ್ ಯು ಅಂತ ವ್ಯಾಲ್ಯೂ ಅರ್ಥ ಅಲ್ವಾ? ದಟ್ ಇಸ್ ಈಕ್ವಲ್ಸ್ ಟು V ಪ್ಲಸ್ ಯು ಇಂಟು V ಮೈನಸ್ ಯು. ಮಲ್ಟಿಪ್ಲೈ ಮಾಡ್ತಾ ಇದೀವಿ ಬೋತ್ ದ ಸೈಡ್ಸ್ ಅಲ್ಲಿ AT ನ. ಸೊ ಇಲ್ಲಿ ಟಿ ಮತ್ತೆ ಟಿ ಕ್ಯಾನ್ಸಲ್ ಆಗುತ್ತೆ, 2AS ಉಳ್ಕೊಳ್ಳುತ್ತೆ. A ಪ್ಲಸ್ ಬಿ ಇಂಟು A ಮೈನಸ್ ಬಿ ನ ಏನಂತ ಬರೀಬಹುದು, A ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬಹುದು. A ಪ್ಲಸ್ ಬಿ ಇಂಟು A ಮೈನಸ್ ಬಿ ನ A ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬಹುದು. ಸೊ 2AS ಈಕ್ವಲ್ ಟು V ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ನನಗೆ ಬೇಕಾಗಿರೋದು ಆಲ್ಟರ್ ಮಾಡಿ ಬರ್ದು V ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2AS. ಸೊ ದೀಸ್ ಆರ್ ದಿ ವೆರಿ 3 ಇಂಪಾರ್ಟೆಂಟ್ ಇಕ್ವೇಶನ್ಸ್ ಆಫ್ ದಿ ಮೋಷನ್ಸ್. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇಕು ಇನ್ನೊಂದ್ಸರಿ ಕೂಡ ರಿಪೀಟ್ ಮಾಡ್ತೀನಿ, ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಲೆಟ್ ಅಸ್ ಸ್ಟಾಪ್ ದ ಕ್ಲಾಸ್ at this point. If any doubts, please ask me for your clarification. So let me stop at this point. Thank you, dear students.